ನಾವು ಆಕಾಂಕ್ಷಿತರ ಬಗ್ಗೆ ಮಾತನಾಡ್ತಾ ಇದ್ವಿ. ಎರಡೂ ಪಕ್ಷದಿಂದ ಅಭ್ಯರ್ಥಿಗಳಾಗಬೇಕು ಅಂತ ಹೇಳಿ ಆಕಾಂಕ್ಷೆ ಇರುವವರು ಅಂತ ಹೇಳಿ ಕನ್ಸಿಡರ್ ಆಗಿರುವ ಇಬ್ಬರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬಿಜೆಪಿ ನಾಗರಾಜ್ ನಾಯಕ್ ಅವರು ಹಾಗೆ ಕಾಂಗ್ರೆಸ್ನಿಂದ RH ನಾಯಕ್ ಅವರು. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾಗರಾಜ್ ನಾಯಕ್ ಅವರೇ, ನೀವು ಕೂಡ ಆಕಾಂಕ್ಷಿತರು ಅನ್ನೋ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಇದೆ ಅನ್ನೋದು ಸುದ್ದಿ ಹೌದಾ? ಹಾಲಿ ಸಂಸದರ ಬಗ್ಗೆ ಹಾಗಾದ್ರೆ ನಿಮ್ಮ ಪಕ್ಷದಲ್ಲೇನೆ ಅಪನಂಬಿಕೆನಾ ಅಥವಾ ಅಪಸ್ವರನ? ಖಂಡಿತವಾಗಿ ನಾನು ಆಕಾಂಕ್ಷಿ ಅನ್ನೋದು ಹೌದು. ಆದ್ರೆ ನಮ್ಮ ಹಾಲಿ ಸಂಸದರ ಬಗ್ಗೆ ಸಂಶಯ ಇದೆ ಅಥವಾ ಹಾಲಿ ಸಂಸದರ ಬಗ್ಗೆ ಅಪನಂಬಿಕೆ ಇದೆ ಅಂತ ಅರ್ಥ ಅಲ್ಲ. ಬಿಜೆಪಿ ಅಂತ ಹೇಳುವುದು, ಪಕ್ಷ ಅಂತ ಹೇಳುವುದು ಒಂದು ಫರ್ಟೈಲ್ ಭೂಮಿ, ಫಲವತ್ತಾದಂತ ಭೂಮಿ. ಇಲ್ಲಿ ಬೆಳೆಗಳು ಚೆನ್ನಾಗಿ ಬೆಳಿತಾವೆ. ಹಾಗಾಗಿ ಬಿಜೆಪಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಸಂಸದನಾಗುವ, ಶಾಸಕನಾಗುವ, ಇತರೆ ಜನಪ್ರತಿನಿಧಿಯಾಗುವ ಒಂದು ಸಂಸ್ಕಾರವನ್ನ ಕಲಿಸಿದೆ. ಹಾಗಾಗಿ ಆ ಸಂಸ್ಕಾರವನ್ನ ನಮಗೆ ಕೊಟ್ಟಿದ್ರಿಂದ ನಾನು ಒಬ್ಬ ಸಂಸದನಾಗಬಲ್ಲೆ ಅನ್ನುವಂತ ಆತ್ಮವಿಶ್ವಾಸ ನನಗಿದೆ. ಹಾಗಾಗಿ ಈ ಬಾರಿ ನನಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ 4 ವರ್ಷದಲ್ಲಿ ಹಾಲಿ ಸಂಸದರ ಕಾಂಟ್ರಿಬ್ಯೂಷನ್ ಏನು ಕ್ಷೇತ್ರಕ್ಕೆ? ಅವ್ರ ಕ್ಷೇತ್ರದಲ್ಲಿ ಇರ್ಲೇ ಇಲ್ಲ, ಯಾರ ಸಂಪರ್ಕಕ್ಕೂ ಸಿಗ್ತಿರ್ಲಿಲ್ಲ, ಆರೋಗ್ಯನೋ ಮತ್ತೊಂದು ಈ ರೀತಿ ಸಾಲ್ ಆರೋಪ ಕೂಡ ಇತ್ತು. ಈಗ ಎಲೆಕ್ಷನ್ ಇದೆ, ದುತ್ತಂತ ಬಂದ್ರು, ಹಿಂದುತ್ವದ ಆಧಾರದ ಮೇಲೆ 4 ಡೈಲಾಗ್ ಹೊಡೆದ್ರು, ಈ ರೀತಿ ಚರ್ಚೆ ಕೂಡ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ. ನೋಡಿ, ನಾನು ನಿಮ್ಗೊಂದು ಹೇಳ್ತೀನಿ, ಈ ಜನಪ್ರತಿನಿಧಿಯ ಕೆಲಸ ಏನು ಅನ್ನುವುದನ್ನೇ ನಾವು ಬಹಳಷ್ಟು ಜನ ತಿಳ್ಕೊಳ್ಳಿಲ್ಲ. ಜನಪ್ರತಿನಿಧಿ ಅಂತ ಹೇಳಿದ್ರೆ ಒಂದಿಷ್ಟು ಕಾಮಗಾರಿಯನ್ನು ತರತಕ್ಕಂಥವ್ರು. ಜನಪ್ರತಿನಿಧಿ ಅಂತ ಹೇಳಿದ್ರೆ ಕೇವಲ ಗುತ್ತಿಗೆದಾರರನ್ನ ಪ್ರತಿನಿಧಿಸುವವರು ಅಂತ ತಿಳ್ಕೊಂಡಿದೀವಿ. ಅದನ್ನ ಬಿಟ್ಟು ಇತರೆ ಕ್ಷೇತ್ರಗಳಿದಾವೆ, ರೈತ ಕ್ಷೇತ್ರ ಇದಾವೆ, ಪರಿಸರ ಇದೆ, ವಿದ್ಯಾರ್ಥಿಗಳಿದ್ದಾರೆ, ಇನ್ನಿತರ ಇನ್ಫ್ರಾಸ್ಟ್ರಕ್ಚರ್ಗಳಿದಾವೆ, ಇವೆಲ್ಲವೂ ಇದೆ. ಒಂದು ವ್ಯಕ್ತಿ ಕೆಲಸ ಮಾಡ್ಲಿಕ್ಕೆ ಬಹಿರಂಗವಾಗಿ ಬಂದು ನಾನು ಈ ಕೆಲಸ ಮಾಡಿದೆ ಅಂತ ಹೇಳಿ ಗುದ್ದಲಿ ಪೂಜೆಯನ್ನ ಮಾಡಿ ರಿಬ್ಬನ್ ಕಟ್ ಮಾಡಿ ತೋರಿಸ್ಕೊಳ್ಬೇಕಂತ ಇಲ್ಲ. ಇವತ್ತು ವಿದ್ಯುನ್ಮಾನ ಯುಗದಲ್ಲಿ ಮನೆಯಲ್ಲೇ ಕುಳಿತು ಎಷ್ಟು ಕೆಲಸಗಳನ್ನ ಮಾಡಬಹುದು. ಕೊರೋನಾ ಸಂದರ್ಭದಲ್ಲಿ ನಾವು ಮನೆಯಲ್ಲೇ ಕುಳಿತು ಎಷ್ಟೋ ಕೆಲಸಗಳನ್ನ ಮಾಡಿದೀವಲ್ಲ. ಹಾಗೆ ನಮ್ಮ ಸಂಸದರು ಅವರಿಗೆ ಕೊಟ್ಟಂತ ಜವಾಬ್ದಾರಿಗಳನ್ನ ಖಂಡಿತವಾಗಿ ನಿರ್ವಹಿಸಿದ್ದಾರೆ. ಸಂಸದರು ಎಲ್ಲೂ ಸಹಿತ ಅವರ ಸಂಸದೀಯ ಚಟುವಟಿಕೆಗಳಲ್ಲಿ ಅವ್ರು ಫೇಲ್ ಆಗ್ಲೇ ಇಲ್ಲ. ಅವರು ರೈಟ್ RH ನಾಯಕರು ಕೂಡ ಇದ್ದಾರೆ, ಕಾಂಗ್ರೆಸ್ ಆಕಾಂಕ್ಷಿಗಳು. ಸರ್, ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ ಅನೇಕ ದಶಕಗಳಿಂದ ಕಾಂಗ್ರೆಸ್ಗೆ ಅಲ್ಲಿ ಗೆಲುವು ಅಂತ ಹೇಳಿ ಸಾಧಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಈ ಬಾರಿ ನಿಮ್ಗೆ ಅನಿಸ್ತಿದ್ಯಾ ಕಾಂಗ್ರೆಸ್ ಪರವಾಗಿ ಅಲೆ ಇದೆ ಅಂತ ಹೇಳಿ? ಹಾಗೆ ದೊಡ್ಡ ನಾಯಕರ ಹೆಸರು ಕೂಡ ಕೇಳೋಕ್ ಸಿಗ್ತಾ ಇದೆ ಕಾಂಗ್ರೆಸ್ನಿಂದ. ದೇಶಪಾಂಡೆ ಅವರು ಇರ್ಬೋದು, ಶಿವರಾಮ್ ಹೆಬ್ಬಾರೆ ಬಂದ್ಬಿಡ್ತಾರೆ ಅನ್ನೋದಿದೆ. ಅವರ ನಡುವೆ ನಿಮಗ್ ಟಿಕೆಟ್ ಸಿಗುತ್ತೆ ಅನ್ನೋದು ನಿಮ್ಗೆ ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಇದೆ ಅಂತ? ಇಲ್ಲ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇದು ಇತಿಹಾಸ ಇರ್ತಕ್ಕಂಥ ಜಿಲ್ಲೆ. ಈ ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಕಾಂಗ್ರೆಸ್ ಇತಿಹಾಸ ಇರತಕ್ಕಂತ ಜಿಲ್ಲೆ ಇದು ಹಿಂದಿನಿಂದ ಇಲ್ಲಿ ಕಾಂಗ್ರೆಸ್ ವೋಟರ್ಸ್ ಬಹಳಷ್ಟಿದ್ದಾರೆ. ಕಾಲಕ್ರಮೇಣ ಏನಾಯ್ತು ಅಂತಂದ್ರೆ ಇದು ಕೋಮುಗಲಭೆಗಳನ್ನ ಸೃಷ್ಟಿ ಮಾಡಿಸೋದ್ರ ಮೂಲಕ ವಿರೋಧ ಪಕ್ಷಗಳು ಅದನ್ನ ಸದುಪಯೋಗ ತಗೊಂಡು, ಉದಾಹರಣೆ ಚಿತ್ತರಂಜನ್ನ ಕೊಲೆ ಆದ ನಂತರ ಬಹುಶಃ ಪ್ರತಿಯೊಂದು ಎಲೆಕ್ಷನ್ ನಲ್ಲೂ ಒಂದಲ್ಲ ಒಂದು ಕೋಮುಗಲಭೆಗಳು ಸೃಷ್ಟಿ ಆಗ್ತಿತ್ತು. ಆ ಕೋಮುಗಲಭೆಗಳನ್ನ ಬಿಜೆಪಿ ಪಕ್ಷದವರು ಮತ್ತು ವಿರೋಧ ಪಕ್ಷದವರು ಅದರ ಲಾಭವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ನಮ್ಮ ಜನಗಳು ಬಹಳ ನಂಬುತ್ತಾರೆ, ಪದೇ ಅವರ ನಂಬಲಿಕ್ಕೆ ಹೋಗುದಿಲ್ಲ. ಸಂದರ್ಭದಲ್ಲೂ ಆಗ್ತಾ ಇದೆ. 2 ತಿಂಗಳಿಂದ ಅನಂತಕುಮಾರ್ ಹೆಗಡೆ ಅವರು ಬಹುಶಃ 25 ವರ್ಷದಿಂದ ಸಂಸತ್ ಸದಸ್ಯರಾಗಿದ್ರು. ಈಗ ಮನೆಯಲ್ಲ ಕುತ್ಕೊಂಡಿದ್ರು, ಏನು ಅಭಿವೃದ್ಧಿ ಕೆಲಸಗಳ ನಮ್ಮ ಜಿಲ್ಲೆಯಲ್ಲಿ ಮಾಡಿಲ್ಲ. ಈಗ ಮಾಡಿದ್ರೆ ಅದು ಜನಪರವಾದಂತ ಅಭಿವೃದ್ಧಿ ಕೆಲಸಗಳಾಗಬೇಕಾಯ್ತು ಅಂತ ಯಾವುದೇ ಒಂದು ದೊಡ್ಡ ಯೋಜನೆಗಳ ಬರುವಂತದ್ದು ಇರ್ಲಿ, ಒಂದು ಬಂದರು ಅಭಿವೃದ್ಧಿ ಪಡಿಸೋದಿರ್ಲಿ, ಯಾವುದೇ ಒಂದು ಉತ್ತಮವಾದ ಯೋಜನೆಗಳ ನಿಮ್ ಕ್ಯಾಂಡಿಡೇಟೇ ಇರ್ಲಿಲ್ಲ. ಒಪೋನೆಂಟ್ ಆಗಿ ಜೆಡಿಎಸ್ ನಿಂದ ಗಳಿಸಿದ 26-27% ಓಟ್ ಅಷ್ಟೇ ಅಲ್ಲ. ಈಗ ನಾವಿಲ್ಲಿದ್ದ ಅವರು ಆರ್ಸಿ ಕಳಿಸಿದ ಮೇಲೆ ಅವರು ಜಾತ್ಯತೀತ ಮನೋಭಾವದ ಅಡಿಯಲ್ಲಿ ಅವರು ಕೆಲಸಗಳನ್ನ ಮಾಡ್ಬೇಕಾಗ್ತದೆ. ನಮ್ಮ ಜಿಲ್ಲೆಯಲ್ಲಿ ಸಮಾನತೆಯನ್ನ ತರಬೇಕಾಗಿದೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಬಹಳ ಕುಂಠಿತವಾಗಿದೆ, ಆರ್ಥಿಕ ಅಸಮಾನತೆಗಳಿದೆ. ಇದಕ್ಕೆಲ್ಲವೂ ಅಭಿವೃದ್ಧಿ ಕೆಲಸ ಇಲ್ಲ, ಬರೀ ಕೋಮುಗಲಭೆಗಳೇ ಜಾಸ್ತಿ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಹಾಗೆ ಅದೆಲ್ಲ ಬಂದ್ಬಿಡಬೇಕಾಗಿದೆ. ಈಗ ನೇರವಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಏಕವಚನದಲ್ಲಿ ನಮ್ಮ ಸಂಸತ್ ಸದಸ್ಯರು ಮಾತಾಡ್ತಾ ಇದ್ದಾರೆ. ಅವರು ಏಕವಚನದಲ್ಲಿ ಮಾತಾಡಿರೋದ್ರಿಂದ ನಮ್ಮ ಜಿಲ್ಲೆಯ ಮರ್ಯಾದೆ ಹೋಗ್ತಾ ಇದೆ. ಇವ್ರು ಏನಪ್ಪಾ, ಅವರು ಸಂಸತ್ ಸದಸ್ಯರು ಉತ್ತರ ಕನ್ನಡ ಜಿಲ್ಲೆಯವರಿಗೆ ಆರಿಸಿ ಕಳಿಸಿದಾರೆ ಅಂತಕ್ಕಂಥ ಮನೋಭಾವ ಜನತೆಯಲ್ಲಿ ಬರ್ತಾ ಇದೆ. ಮತ್ತು ಲಾಸ್ಟ್ 2018 ಎಲೆಕ್ಷನ್ ನಲ್ಲಿ ನಮ್ಮ IGPಯ ಜೀಪನ್ನ ಸುಟ್ಟರು. ಕುಮಟಾ ತಾಲೂಕು ಇದೆ, ನಂದೇ ತಾಲೂಕಿನಲ್ಲಿ ಜೀಪನ್ನ ಸುಟ್ಟಿದ್ರು ಕೋಮುಗಲಭೆ ಮಾಡಿ. ಇದೆಲ್ಲ ನ್ಯಾಷನಲ್ ಇದನ್ನ ನ್ಯೂಸ್ ಆಯ್ತು. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಗೆಲ್ತೀವಿ ಅಂತ ಅವ್ರ ಲೆಕ್ಕಾಚಾರ ಇದೆ, ಮಾರಕ ಆಗುತ್ತೆ ಅವ್ರಿಗೆ ಅನ್ನೋದು ನಿಮ್ಮ ತಂತ್ರಗಾರಿಕೆ. ನೋಡೋಣ ಮತದಾರರ ಮನಸ್ಸಿನಲ್ಲಿ ಯಾವ ರೀತಿ ಲೆಕ್ಕಾಚಾರ ನಡೀತಿದೆ ಅಂತ ಹೇಳಿ. ಇಬ್ರಿಗೂ ಕೂಡ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ನೀವು ಇನ್ ಕೇಸ್ ಆಕಾಂಕ್ಷಿಗಳಾಗಿರೋರು ಅಭ್ಯರ್ಥಿ ಆದ್ರೆ ಅಂತ ಹೇಳಿ ಧನ್ಯವಾದ. ಇಬ್ರಿಗೂ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ.